ನಮಸ್ಕಾರ ಎಲ್ಲ ಬೆಲ್ಲ ಉತ್ಪಾದಕರಿಗೆ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಂದರೆ, ಲಾಸ್ಟ್ ಮೀಟಿಂಗಲ್ಲಿ ಸ್ವಲ್ಪ ಡಿಸ್ಕಷನ್ ಆಗಿತ್ತು. ನಾನು ಆನ್ಲೈನ್ ಮೀಟಿಂಗ್ ಅರೇಂಜ್ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಜನ ಆ್ಯಡ್ ಆಗಿದ್ದರು, ಅದರಲ್ಲಿ ಡಿಸ್ಕಷನ್ ಆಯಿತು. ಅದನ್ನ ಆಮೇಲೆ ಹೇಳಿದ್ದೆ. ಅದರ ಮಿನಿಟ್ಸ್ ಆಫ್ ಮೀಟಿಂಗನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಮಿನಿಟ್ಸ್ ಆಫ್ ಮೀಟಿಂಗ್ ಇವಾಗ ಡಿಸ್ಕಸ್ ಮಾಡ್ತೀನಿ. ಏನಂತಂದರೆ, ಇವಾಗ ಬೆಲ್ಲ ತೊಗೊಂಡು ಹೋಗ್ತಾರೆ. ಬೆಲ್ಲ ತೊಗೊಂಡು ಹೋದ್ಮೇಲೆ ಅವರು 8 ಡೇಸ್ ಮತ್ತು 10 ಡೇಸ್ ಎಲ್ಲ ಕ್ರೆಡಿಟ್ ಬೇಸ್ ಮೇಲೆ ತೊಗೊಂಡೋಗಿರ್ತಾರೆ. ಆಮೇಲೆ ಬೇಗ ದುಡ್ಡು ಬರಲ್ಲ. ಆಮೇಲೆ ನಮ್ಮ ಟರ್ನ್ ಓವರ್ ಮಾಡೋ ಸುಮಾರಾಗಿ ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಾವು ದೂರಿನ ಪಾರ್ಟಿನ ನೋಡ್ತಾ ಇಲ್ಲ, ಹತ್ತಿರದವ್ರು ನೋಡಿಬಿಟ್ಟು ಇಮಿಡಿಯೇಟ್ ದುಡ್ಡು ಕೂಡ ಅವ್ರು ನೋಡ್ತಾ ಇದ್ದೀವಿ ಅಂತ ಒಂದು 2-3 ಜನ ಹೇಳಿದರು. ಕರೆಕ್ಟ್. ಅದು ಇವಾಗ ನಾನು ಪಾರ್ಟಿನ ಎಂಥವು ಸರ್ಚ್ ಮಾಡ್ತಾ ಇದ್ದೀನಿ ಅಂತಂದರೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ ಮಾತ್ರ ಕೊಡೋದು. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ಈಗೇನು ನಿಮ್ದು ಹೋಗ್ತಾ ಇದೆ. ನಾನು ಇವಾಗ ಕರೆಂಟ್ ನೀವು ಯಾರ ಜೊತೆ ಡೀಲ್ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಏನೂ ತೊಂದರೆ ಮಾಡ್ತಾ ಇಲ್ಲ. ಸದ್ಯಕ್ಕೆ ಯಾರು ಕರೆಂಟು ಬೇಗ ಕೊಡ್ತಾ ಇದ್ದಾರೋ ಅವ್ರಿಗೆ ಹೋಗ್ತಾನೆ ಇದೆ. ಇವಾಗ ಹೊಸ ಪಾರ್ಟಿ ತುಂಬ ಲೀಡ್ಸಲ್ಲಿ ಬರ್ತಾ ಇದ್ದಾರೆ. ಇವಾಗ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ನನಗೆ ಕೇಳ್ತಾ ಇದ್ದಾರೆ. ಸೊ ನಾನು ಆದಷ್ಟು ಯಾರ್ಯಾರ ನಂಬರ್ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ಮತ್ತು ಅವೈಲೇಬಲ್ ಅಂತ ಹೇಳ್ತಾ ಇದ್ದಾರೆ, ಅವ್ರ ನಂಬರನ್ನು ಅವ್ರಿಗೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಜಸ್ಟ್ ಟ್ರಯಲ್ ಬೇಸಲ್ಲಿ ನಾನು ಪ್ರಮೋಷನನ್ನು ಮಾಡಿ ನೋಡ್ತಾ ಇದ್ದೀನಿ. ಇಷ್ಟೊಂದು ಕಾಲ್ ಬರ್ತಾ ಇದೆ. ಇನ್ನೂ ಜಾಸ್ತಿ ನಾನೇನಾದರೂ ಆ್ಯಕ್ಚುಲಿ ನಾನೇನು ಮಾಡಬೇಕಂತ ಇದ್ದೀನಿ ಅದೇ ಥರ ಏನಾದರೂ ಪ್ರಮೋಷನಲ್ ಮಾಡಿದರೆ ತುಂಬ ಜನ ಕಸ್ಟಮರ್ ಸಿಗ್ತಾರೆ. ಎಲ್ಲ ತೊಗೊಂಡು ಹೋಗೋರು ತುಂಬ ಜನ ಇದ್ದಾರೆ ಹೊರಗಡೆ. ಅವರು ಪುಣೆ, ಮುಂಬೈ, ಔರಂಗಾಬಾದ್, ಗುಜರಾತ್ದವ್ರು ಸದ್ಯಕ್ಕೆ ಒಂದು 2-3 ಜನ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರು ಎಲ್ಲ ನೆಕ್ಸ್ಟ್ ಇನ್ನೊಂದು 2-3 ವೀಕ್ಸಲ್ಲಿ ಬಂದು ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದಾಗ ನಾನು ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ತೋರಿಸ್ತೀರಾ ಅವ್ರ ಪ್ರೊಡಕ್ಷನ್ ಹೌಸಿಗೆ ನಾನು ಅವ್ರನ್ನ ಕರ್ಕೊಂಬಂದು ತೋರಿಸ್ತೀನಿ. ಆಮೇಲೆ ನೆಕ್ಸ್ಟು ಈ ಪ್ರೊಡಕ್ಷನ್ ಹೌಸಲ್ಲಿ ಬೆಲ್ಲ ಮಾಡೋದಕ್ಕೆ ಲೇಬರ್ ಪ್ರಾಬ್ಲಮ್ ತುಂಬ ಬರ್ತಾ ಇದೆ ಅಂತ ಮೀಟಿಂಗಲ್ಲಿ ಡಿಸ್ಕಷನ್ ಆಯಿತು. ಓಕೆ, ಎಲ್ಲ ಪ್ರೊಡಕ್ಷನ್ ಹೌಸಲ್ಲಿನೂ ಲೇಬರ್ ಪ್ರಾಬ್ಲಮ್ ತುಂಬ ಆಗ್ತಾ ಇದೆ ಅಂತಲೇ ಕೇಳಿ ಬರ್ತಾ ಇದೆ. ಬಟ್ ವೇರ್ ಈಸ್ ಪ್ರಾಬ್ಲಮ್ ದೇರ್ ಈಸ್ ದ ವೇ. ಈ ಪ್ರಾಬ್ಲಮ್ ಇದೆ ಅಂತಂದರೆ ಅದಕ್ಕೆ ಸೊಲ್ಯೂಷನ್ ಇರುತ್ತೆ. ಬಟ್ ಆ ಸೊಲ್ಯೂಷನ್ಗೆ ಏನು ಅಂತ ಸ್ವಲ್ಪ ನೀವು ಐಡಿಯಾ ಕೊಟ್ಟರೆ ನಾನು ಅದ್ರ ಮೇಲೆ ಸ್ಟಡಿ ಮಾಡ್ತೀನಿ. ಲಾಸ್ಟ್ ಟೈಮಲ್ಲಿ ಏನು ಹೇಳಿದ್ವಿ ಅಂತಂದರೆ, ಅದೇ ಬೀಡ್ ಸೈಡು ಕಬಡ್ಡಿ ಅದು ಇದು ಬರ್ತಾರಲ್ಲ ಅವ್ರನ್ನ ಕೇಳೋಣ ಅಂತ ವಿಚಾರ ಮಾಡಿದ್ವಿ. ಬಟ್ ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು, ಅದು ಒಂದು ಪ್ರಾಬ್ಲಮ್ಮೇ. ಬಟ್ ಆಮೇಲೆ ಅವ್ರು ಬಂದವ್ರು ನಿಂತ್ಕೊಳ್ಳಲ್ಲ. ಬರ್ತಾರೆ, ಅಡ್ವಾನ್ಸ್ ಅವ್ರು ತೊಗೋತಾರೆ ಮತ್ತು ಹೋಗ್ತಾ ಇರ್ತಾರೆ, ಅಥವಾ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ನನ್ನ ಸಜೆಷನ್ ಏನಂತಂದರೆ, ನಮ್ಮ ಸುತ್ತಮುತ್ತನೇ ಎಲ್ಲೋ ಲೇಬರ್ ಸಿಗ್ಬೋದು, ಬಟ್ ಅದನ್ನು ಹುಡುಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನೊಂದು ಸೊಲ್ಯೂಷನ್ ಅನ್ನಿಸ್ತಾ ಇದೆ ನನಗೆ. ಹಾಗೆ ಮಾಡಿದರೆ ಮೇ ಬಿ ಸಿಗ್ಬೋದು ಅಂತ. ನಾನೇನು ಮಾಡ್ತೀನಿ ಅಂತಂದರೆ, ನಾಳೆ ಅಷ್ಟರಲ್ಲಿ ಒಂದು ಲೇಬರ್ ಬೇಕು ಅಂತ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಬಟ್ ಆ ವಿಡಿಯೋನ ನೀವೇನು ಮಾಡಬೇಕಂತಂದರೆ, ಸದ್ಯಕ್ಕೆ ಮೊಬೈಲ್ ನಂಬರ್ ನನ್ನದೇ ಹಾಕಿರ್ತೀನಿ. ಅವ್ರೇನಾದರೂ ಲೇಬರ್ಸ್ ಏನಾದರೂ ಕಾಲ್ ಮಾಡಿದರೆ ನನಗೆ ಕಾಲ್ ಮಾಡ್ತಾರೆ. ಆಮೇಲೆ ನೀವೇನು ಮಾಡಬೇಕಂತಂದರೆ, ನಾ ಮಾಡಿರೋ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡ್ತಾ ಹೋಗ್ಬೇಕು ನಿಮ್ಮ ಫೇಸ್ಬುಕ್ಕಲ್ಲಿ, ಅಥವಾ ನಿಮ್ಮ ವಾಟ್ಸಪ್ಪಲ್ಲಿ, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ, ಮತ್ತು ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದರೆ ಇನ್ಸ್ಟಾಗ್ರಾಮು, ಮತ್ತು ಬೇರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದ್ದರೆ ಅದರಲ್ಲಿ ನೀವು ಅದನ್ನು ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಆಮೇಲೆ ನನಗೆ ಕಾಲ್ ಮಾಡ್ತಾರೆ ಅವರು, ಲೇಬರ್ ಯಾರಾದರೂ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ, ಕೆಲಸ ಮಾಡೋಕ್ಕೆ ಬರ್ತೀವಿ ಅಂತ ಅವರು ನನಗೆ ಕಾಲ್ ಮಾಡಿದರೆ, ನಾನೇನು ಮಾಡ್ತೀನಿ ಅಂತಂದರೆ, ನೀವು ಸಪೋಸ್ ಈಗ ನಂದಿಕೋಳಿ ಆಗಿದ್ದರೆ ನಂದಿಕೋಳಿ ಸುತ್ತಮುತ್ತ ಲೇಬರ್ ಏನಾದರೂ ನನಗೆ ಕಾಲ್ ಮಾಡಿದರೆ ನಂದಿಕೋಳಿಗೆ ಅಸೈನ್ ಮಾಡಿಕೊಡ್ತೀನಿ. ಗೋಕಾಕಲ್ಲಿ ಯಾರಾದರೂ ಕಾಲ್ ಮಾಡಿದರೆ ಗೋಕಾಕ್ಗೆ ಅಸೈನ್ ಮಾಡಿಕೊಡ್ತೀನಿ. ಬಸ್ತವಾಡಲ್ಲಿ ಯಾರಾದರೂ ನಿಯರ್ ಏನಾದರೂ ಸುತ್ತಮುತ್ತ ಏನಾದರೂ ನಿಡಗುಂದಿ ಸುತ್ತಮುತ್ತ, ಅಥವಾ ಚಿಂಚಲಿ ಸುತ್ತಮುತ್ತ, ಬಿರ್ಡಿ ಸುತ್ತಮುತ್ತ, ಯಾವ ಸುತ್ತಮುತ್ತ ಲೇಬರು ಇದನ್ನು ಮಾಡಿಕೊಡ್ತಾರಲ್ಲ ಆ ಸುತ್ತಮುತ್ತ ಇರೋ ಲೇಬರನ್ನು ನಿಮಗೆ ಅಸೈನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆಮೇಲೆ
ಬಟ್ ಇದು ನಾನು ಒಬ್ಬನೇ ಮಾಡ್ತೀನಿ ಅಂತ ಫ್ರಮ್ ಡೇ ಒನ್‌ದಿಂದ ಹೇಳ್ತಾ ಇದ್ದೀನಿ. ನಾನು ಒಬ್ಬನೇ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ನಾನು ಫೇಸ್‌ಬುಕ್‌ದಿಂದ ಎಷ್ಟು ಜನಕ್ಕೆ ಹೋಗಕ್ಕೆ ಸಾಧ್ಯ? 100, 200, 3000, 4000 ಹೋಗಕ್ಕೆ ಸಾಧ್ಯ. ಅದೇ ನೀವು ಎಲ್ಲರೂ ಫೇಸ್‌ಬುಕ್ಕಲ್ಲಿ ಲೈಕ್ ಮಾಡಿ ಅದನ್ನ ನಿಮ್ಮ ಅಕೌಂಟಿಂದ ಮತ್ತೆ ಜನಕ್ಕೆ ಶೇರ್ ಮಾಡ್ತಾ ಹೋದರೆ, ಅದು ನಾನು ಒಬ್ಬನು ಮಾಡಿದರೆ 2000 ಆಗುತ್ತೆ. ನೀವು ಒಬ್ಬೊಬ್ಬರು ಮಾಡಿದರೆ 2,000 ಆಗುತ್ತೆ. ಸೊ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆಮೇಲೆ ಒಂದೇ ವಿಡಿಯೋಗೆ ನಾ ಮಾಡಿರೋ ವಿಡಿಯೋಗೆ ನೀವೇನಾದ್ರು ಲೈಕ್ ಕೊಟ್ಟರೆ ಅದು ತುಂಬ ಜನಕ್ಕೆ ಶೇರ್ ಆಗ್ತಾ ಹೋಗುತ್ತೆ. ಸೊ ಇದು ಅದಕ್ಕೆ ಡಿಫಿಕಲ್ಟ್ ಆಗುತ್ತೆ. ನಾನು ಒಬ್ಬನೇ ಏನಾದರೂ ಮಾಡ್ತೀನಿ ಅಂತಂದರೆ ಇಂಪಾಸಿಬಲ್. ಸೊ ನಾನು ಮಾಡಿಬಿಡೋ ವಿಡಿಯೋನ ನೀವು ಸ್ಟೇಟಸಲ್ಲಿ ಹಾಕಕ್ಕೆ ಟ್ರೈ ಮಾಡಿ, ಮತ್ತು ನಾನು ನನ್ನ ಫೇಸ್‌ಬುಕ್ ಅಕೌಂಟ್‌ದಿಂದ ಲೈಕು, ಶೇರ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಅಲ್ಲಿಂದ ನಿಮಗೆ ತುಂಬ ಚೆನ್ನಾಗಿ ಲೀಡ್ ಜನ್ರೇಟ್ ಮಾಡಿ, ಮತ್ತು ನಾವು ನಮ್ಮ ಎಂಪ್ಲಾಯಿನ ನಾವೇ ಹೈರ್ ಮಾಡ್ಕೋಬೇಕು. ಇದು ಆಗಲ್ಲ ಅಂತನಕ್ಕೆ ಹೋಗಬೇಡಿ, ಆಗೇ ಆಗುತ್ತೆ. ಯಾಕಂತಂದರೆ ನಾನೊಂದು ಕೇಸ್ ಸ್ಟಡಿ ಹೇಳ್ತೀನಿ ನೋಡಿ ನಿಮಗೆ. ನಾನು ಬೆಂಗಳೂರಲ್ಲಿದ್ದಾಗ ಒಬ್ಬರು ಅವ್ರ ಫಾದರನ್ನು ಕೇರ್ ಟೇಕರ್ ಇಲ್ಲೇ ನೋಡ್ತಾ ಇದ್ರು. ಅಂತಂದರೆ ಅವರೆಲ್ಲ ಇರೋದು ಬೆಂಗಳೂರಲ್ಲಿ ಸೆಟ್ಲ್ ಇದ್ರು. ಬಟ್ ಅವ್ರ ಫಾದರು ಇಲ್ಲಿ ಒಂದು 4 ಎಕರೆ ಜಮೀನು ಮತ್ತು ಮನೆ ಎಲ್ಲ ಇತ್ತು ಅಂದ್ಬಿಟ್ಟು ಅವ್ರ ಫಾದರ್ ಅಲ್ಲಿ ಆ ಕಡೆ ಬರ್ತಾ ಇರಲಿಲ್ಲ. ಬಟ್ ಒಬ್ಬರ ಲೇಡಿನ ಹೈರ್ ಮಾಡ್ಕೋಬೇಕಾಗಿತ್ತು ಅವ್ರ ಅವ್ರ ಫಾದರ್ ಅಡಿಗೆ ಮಾಡಿಕೊಡೋಕ್ಕೆ ಮತ್ತು ಮನೆಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಅವ್ರು ನೋಡಬೇಕಿತ್ತು. ಆಮೇಲೆ ಅವ್ರು ನನಗೂ ಒಂದ್ಸರಿ ಕೇಳಿದರು, ಅವ್ರು ಇಲ್ಲೇ ಈ ಥರ ಅವರು ಎಕ್ಸಂಬದವರು. ಆಮೇಲೆ ಆ ಥರ ಯಾರಾದ್ರು ಸಿಗ್ತಾರ ನೋಡಿ ಊರ ಕಡೆ ಯಾರಾದ್ರು. ನಾನು ಹೆಂಗೆ ನೋಡಲಿ, ಯಾರಾದರೂ ನೀವು ನೋಡ್ತೀರಾ ಅಂತ ಕೇಳೋಕ್ಕಾಗತ್ತಾ? ಅಥವಾ ನಮಗೇನಾದ್ರು ಗೊತ್ತಾಗತ್ತಾ? ಆಮೇಲೆ ಸರಿ ಅವ್ರಿಗೆ ನೋಡ್ತೀನಿ ಅಂತ ಹೇಳಿದೆ ಅಷ್ಟೇ. ಬಟ್ ಆಮೇಲೆ ನೋಡಕ್ಕೆ ನಾನು ಹೆಂಗೆ ಕೇಳಲಿ? ಕೇಳಕ್ಕಂತೂ ಸಾಧ್ಯ ಇಲ್ಲ. ಯಾರಾದರೂ ಹೊಸಕ್ಕೆ ಒಬ್ರನ್ನಿಬ್ರನ್ನ ಕೇಳಿದರೆ ಯಾರಾದರೂ ಅಗ್ರಿ ಆಗ್ತಾರಾ? ಆಗಲ್ಲ, ಸಾಧ್ಯ ಇಲ್ಲ. ಆಮೇಲೆ ನಾನೇನಂತಂದೆ, ಸೊ ನೆಕ್ಸ್ಟ್ ಒಂದು ವೀಕ್ ಬಿಟ್ಟು ಆಮೇಲೆ ಯಾರಾದರೂ ಚಲೋ ಮ್ಯಾನ್ ಪವರು ಎಜುಕೇಟೆಡ್ ಏನಾದರೂ ಹುಡುಕ್ತಾ ಇದ್ದರೆ ಅವ್ರನ್ನ ನೌಕರಿ ಪ್ರೊಫೈಲಲ್ಲಿ ಅಲ್ಲಿ ಇಲ್ಲಿ ಹುಡುಕ್ಬೋದು. ಬಟ್ ಇವ್ರು ಯಾರೂ ಅಂತಲ್ಲಿ ಸೋಷಿಯಲ್ ಮೀಡಿಯಾ ಆನ್ಲೈನ್ ನೌಕರಿ ಪ್ರೊಫೈಲಲ್ಲಿ ಯಾರೂ ಹಾಕಿರಲ್ಲ ಅಂಥವ್ರು ಹುಡ್ಕೋದು ತುಂಬ ಡಿಫಿಕಲ್ಟ್ ಆಗುತ್ತೆ ಅಂತ ಅವ್ರಿಗೆ ಅಂತಂದೆ. ಹೌದು ರೀ, ನಾನು ಅದನ್ನೇ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಅಂದರು ಅವರು. ಆಮೇಲೆ ಸ್ವಲ್ಪ ಒಂದು 2 ಮಂತ್ಸ್ ಬಿಟ್ಟು ಸುಮ್ಮನೆ ನೌಕರಿ ಪ್ರೊಫೈಲಲ್ಲಿ ಅವರು ಸರ್ಚ್ ಮಾಡಿದರು. ಸರ್ಚ್ ಮಾಡಿದಾಗ ನಿಯರ್ ಅಲ್ಲೇ ಯಾವುದೋ ಒಂದು ಹಳ್ಳಿದಿಂದ ಒಬ್ಬರು ಪ್ರೊಫೈಲ್ ಸಿಕ್ತು ಇವ್ರಿಗೆ. ಆಮೇಲೆ ಆ ಪ್ರೊಫೈಲ್ ಆದಮೇಲೆ ಇವ್ರು ಫೋನ್ ಮಾಡಿ ಅವ್ರಿಗೆ ಮಾತಾಡಿದ್ರು. ಮಾತಾಡಿ ಆದಮೇಲೆ ಅವರು, ಇಲ್ಲ ಹೌದು ನಾನು ಅದೇ ಥರ ನೋಡ್ತಾ ಇದ್ದೆ. ಇವಾಗ ಆಲ್ರೆಡಿ 10 ವರ್ಷದಿಂದ ಬೇರೆ ಫ್ಯಾಮಿಲಿನ ನೋಡ್ಕೊಳ್ತಾ ಇದ್ರಂತೆ. ಅವರು ಎಕ್ಸ್ಪೈರ್ ಆದಮೇಲೆ ಇವರು ಇವಾಗ 10 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಅಂತಂದರೆ ಅವ್ರಿಗೆ ಅದೇ ಕೆಲಸದಲ್ಲೇ ಸೂಟ್ ಆಗಿರ್ತಾರೆ ಅವರು. ಆಮೇಲೆ ಅವರು ಇದನ್ನಾದ್ಮೇಲೆ ಅವ್ರಿಗೆಲ್ಲ ಜರ್ಮನ್ಗೆ ಅವರು ಶಿಫ್ಟ್ ಆದರು. ಆಮೇಲೆ ಇವಾಗ ನಾನು ಮನೆಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಡಿರ್ತಾ ಇದ್ದೀನಿ. ಬಟ್ ಕಂಫರ್ಟ್ ಆಗ್ತಾ ಇಲ್ಲ ಇವಾಗ. ನಾನು ಅದೇ ಥರ ಮತ್ತೆ ನೋಡ್ತಾ ಇದ್ದೆ. ಬಟ್ ಯಾ ಇದನ್ನ ನಾನು ಏನು ಮಾಡಬೇಕಂತ ಗೊತ್ತಾಗಿರಲ್ಲ. ಸ್ವಲ್ಪ ದಿವಸದಿಂದ ಖಾಲಿ ಇದ್ದೀನಿ. ನಾನು ಆ ಥರ ನೋಡ್ಕೊಳ್ತೀನಿ. ಆಮೇಲೆ ನನ್ನ ನಂಬರ್ ನಿಮಗೆ ಹೆಂಗೆ ಸಿಕ್ತಂತ ಇವ್ರು ಕೇಳಿದಾಗ, ಮತ್ತು ನಿಮ್ಮ ನಂಬರ್ ನೀವು ಹೆಂಗೆ ಪ್ರೊಫೈಲ್, ನನಗೂ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಅವ್ರು ಶಾಣೆ ಮನುಷ್ಯ ಜರ್ಮನ್ದಲ್ಲಿ ಇರೋರು ಏನು ಮಾಡಿದ್ರು ಅಂತಂದರೆ, ಇವ್ರ ಮೊಬೈಲ್ ನಂಬರನ್ನು ನೌಕರಿದಲ್ಲಿ ಅವ್ರು ಹಾಕಿದ್ರು. ಯಾರು ಇಷ್ಟು ದಿವಸ ಕೆಲಸ ಮಾಡಿಸ್ಕೊಂಡಿದ್ರಲ್ಲ ಅವ್ರು ಹಾಕಿದ್ರು. ಆಮೇಲೆ ಅವ್ರ ನಂಬರ್ ತೊಗೊಂಡ್ಬಿಟ್ಟು ಇವರು ಬೆಂಗಳೂರಲ್ಲಿರೋರು ಅವ್ರ ಜರ್ಮನ್ದವ್ರಿಗೆ ಕಾಲ್ ಮಾಡಿ ಮಾತಾಡಿದ್ರಂತೆ. ಆಮೇಲೆ, ಇಲ್ಲ ಹೌದು, ನಮ್ಮ ಮನೇಲಿ ಇಷ್ಟು ದಿವಸ ಅವ್ರು ಕೆಲಸ ಮಾಡಿದ್ದಾರೆ. ಬಟ್ ಇವಾಗ ನಾವೆಲ್ಲನೂ ಫುಲ್ಲಿ ಶಿಫ್ಟ್ ಆಗಿದ್ದೀವಿ. ಸೊ ಅದಕ್ಕೆ ಅವ್ರನ್ನ ಕೇಳಿದಾಗ ನಾನು ಮತ್ತೆ ಇದೇ ಥರ ಮಾಡಬೇಕು ಅಂತಂದಾಗ ನನಗೆ ಬಂದಿರೋದು ಒಂದು ಐಡಿಯಾ. ಸಿಗುತ್ತೆ, ಸಿಕ್ಕದಿದ್ರೆ ಇಲ್ಲ ಅಂತಂದ್ಬಿಟ್ಟು ಅವ್ರ ಪ್ರೊಫೈಲನ್ನು ನಾನೇ ಸ್ವತಃ ಅಪ್ಡೇಟ್ ಮಾಡಿದ್ದೆ. ಅವ್ರಿಗೆ ಏನಾದರೂ ಹೆಲ್ಪ್ಫುಲ್ ಆದರೂ ಆಗ್ಬೋದು ಅಂತ. ಬಟ್ ಒಳ್ಳೆ ಮನುಷ್ಯರು ನೀವು ತೊಗೋಬೋದು ಅಂತ ಹೇಳಿದರು. ಆಮೇಲೆ ಇವರು ಅವ್ರ ಮನೆ ಕೆಲಸಕ್ಕೆ ತೊಗೊಂಡ್ರು. ಇದೊಂದು ಆಗುತ್ತೆ ಅಂತ ಹಿಂಗೆ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಪ್ರೊಬ್ಯಾಬಿಲಿಟಿ ಚಾನ್ಸಸ್ ಇದೆ. ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಈ ಥರ ಇರುತ್ತೆ. ಸೊ ನಾನು ಈಗ ಅದೇ ಥರ ಒಂದು ಸೋಷಿಯಲ್ ವಿಡಿಯೋನ ಮಾಡಿ ನಾನು ಹಾಕಿರ್ತೀನಿ. ಅದನ್ನು ಯಾರು ಸಾಧ್ಯ ಆಗುತ್ತೋ ಅವರು ಲೈಕ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು. ಮತ್ತು
ಶೇರ್ ಮಾಡಿ ನಿಮ್ಮ ಸ್ಟೇಟಸ್ಸು ಅದು ಇದು ಹಾಕ್ಕೊಳ್ಳಿ. ನಾನು ತುಂಬ ಕ್ಯಾಶುವಲ್ ಆಗಿ ಒಂದು ವಿಡಿಯೋ ಮಾಡಿರ್ತೀನಿ, ಅದು ನಿಮಗೂ ನೋಡಿ ಹೆಂಗೆ ಅನಿಸುತ್ತೆ. ಅದರಿಂದ ಯಾವುದಾದ್ರೂ ಜನ ಬರ್ತೀವಿ ಕೆಲಸಕ್ಕೆ ಅಂತ ಅನ್ನೋದಿದ್ರೆ ಆ ಥರನೂ ಹೈರ್ ಮಾಡ್ಕೋಬೋದು. ಬಟ್ ಇನ್ನೊಂದು ಮೇಜರಾಗಿ ನೀವು ಯಾರ್ಯಾರಿಗೆಲ್ಲ ಕೆಲಸಕ್ಕೆ ಬೇಕಂತಿರಲ್ಲ ಅವರು ಆಮೇಲೆ ನಮಗೂ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ವೋಟ್ ಮಾಡಿ ಆ ಬೇಸ್ ಮೇಲೆ ನಾನು ಅಸೈನ್ ಮಾಡಿಕೊಡ್ತೀನಿ ಏನಾದ್ರು ಲೇಬರ್ ಸಿಕ್ಕರೆ. ನೆಕ್ಸ್ಟ್ ಇವಾಗ ಇದನ್ನು ಮಾಡ್ತಾರಲ್ಲ ಗಂಗಾಳ ಪತ್ರೆ ಬಡಿ ಅವರು ಅದು ಇದು ಅಂತ, ಅಂಥವ್ರದ್ದು ಒಂದು 2-3 ಜನದ ನಾನು ನಂಬರ್ ಕಲೆಕ್ಟ್ ಮಾಡಿದ್ದೀನಿ. ಅವ್ರದ್ದು ನಂಬರ್ ನಿಮಗೇನಾದರೂ ಬೇಕಂತಂದರೆ ನೀವು ಗ್ರೂಪಲ್ಲಿ ಹಾಕಿ, ಮತ್ತು ನಿಮ್ಮ ಸರೌಂಡಿಂಗ್ ಕೂಡ ಈ ಎಲ್ಲ ಗ್ರೂಪಲ್ಲಿ ನಮ್ದು ಹೆಂಗೋ ಅಸೋಸಿಯೇಷನ್ ಇದೆಯಲ್ಲ, ಈ ಅಸೋಸಿಯೇಷನಲ್ಲಿ ಯಾರ್ಯಾರ ನಂಬರ್ ಗೊತ್ತಿರುತ್ತಲ್ಲ ಅವ್ರ ನಂಬರನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾರೆ. ಅದರಿಂದನೂ ಈಸಿ ಆಗುತ್ತೆ. ಯಾಕಂತಂದರೆ ಇವಾಗ ನಿಮಗೆ ಯಾರೋ ಒಬ್ರು ಗೊತ್ತಿದ್ದವ್ರು ಇರ್ತಾರೆ, ಅವರು ಬೇರೆ ಕೆಲಸದಲ್ಲಿರ್ತಾರೆ. ಆಮೇಲೆ ನಿಮ್ಮದು ಕಬ್ಬ ತಂದಿಟ್ಟಿರ್ತೀರ, ಆಮೇಲೆ ನಿಮ್ದು ಗಂಗಾಳ ಒಂದು ದಿವಸ ಕೊಳಿ ಮಾಡಿತಂತಂದರೆ ನೆಕ್ಸ್ಟ್ ವರ್ಕ್ ನಿಲ್ಲುತ್ತಲ್ಲ. ಸೊ ಆ ಥರ ಆಗಬಾರ್ದು. ನಿಮ್ಮನ್ನ ನಾನು ಬೇಕಂತಂದರೆ ಒಂದಿಷ್ಟು 4-5 ಜನದ್ದು ನಂಬರನ್ನು ಹಾಕ್ತೀನಿ. ಬಟ್ ನೀವು ನಂಬರನ್ನು ಯಾರ್ಯಾರು ಚಲೋ ಮಾಡ್ತಾರೆ ಕೆಲಸ ಅಂತ ಅನಿಸುತ್ತಲ್ಲ, ಆ ಚಲೋ ಕೆಲಸನ ಇನ್ನೊಬ್ಬರಿಗೂ ಹೆಲ್ಪ್ ಆಗೋ ಥರ ನೀವು ನಂಬರ್ ಗ್ರೂಪಲ್ಲಿ ಶೇರ್ ಮಾಡಿ. ಇಂಥವ್ರು ಹೀಗೆ ಈ ಊರಲ್ಲಿ ಸಿಗ್ತಾರೆ ಅಂತ. ಅದು ಇವು ಎಲ್ಲ ಅಸೋಸಿಯೇಷನ್ದವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ನೆಕ್ಸ್ಟು ತುಂಬ ಜನ ಪಾರ್ಟಿನ ನಾನು ನಿಮ್ಮ ಗಾನ್ ಮನೆಗೆ ಕರ್ಕೊಂಡು ಬರೋ ಪ್ಲ್ಯಾನ್ ಇದೆ ಇವಾಗ ನೆಕ್ಸ್ಟ್ ವೀಕಲ್ಲಿ. ಸೊ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ ಬರೋಕ್ಕಿಂತ ಮುಂಚೆ ನಾನು ನಿಮಗೆ ಇಂಟಿಮೇಟ್ ಮಾಡಬೇಕಾಗತ್ತೆ. ಸೊ ಇಂಟಿಮೇಟ್ ಮಾಡಿದಾಗ ನೀವು ಸ್ವಲ್ಪ ನಿಮ್ಮದು ಬೆಲ್ಲದ ಮನೇನ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರಿ. ಆಮೇಲೆ ನಿಮ್ಮ ಪ್ರೊಸೆಸನ್ನು ನೀವು ಎಂಥ ಬೆಲ್ಲ ಮಾಡೋಕ್ಕೆ ಎಂಥ ಕಪ್ ಪರ್ಚೇಸ್ ಮಾಡ್ತೀರಾ, ಕಪ್ ಪರ್ಚೇಸಿಂದ ಹಿಡ್ಕೊಂಡ್ಬಿಟ್ಟು ಪ್ಯಾಕಿಂಗ್ವರೆಗೂ ಸ್ವಲ್ಪ ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಒಂದು ಮೈಂಡಲ್ಲಿ ಇಟ್ಕೊಂಡಿರಿ, ನೀವು ಎಂಥ ಕಪ್ ಚೂಸ್ ಮಾಡಿ, ನಾವು ಬೆಲ್ಲಕ್ಕಿಂತದೇ ಕಪ್ ಚೂಸ್ ಮಾಡಿ ತಂದರೆ ಬೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಥರ ಹಿಡ್ಕೊಂಡ್ಬಿಟ್ಟು ನಾವು ಪ್ಯಾಕಿಂಗು ಪ್ರೊಸೆಸ್ಸು ಮತ್ತು ಕ್ಲೀನೆಸ್ಸು ಏನು ಮಾಡ್ತೀರೋ ಅದ್ರ ಬಗ್ಗೆ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅವ್ರಿಗೆ. ನೀವು ಆ ಥರನೂ ಒಂದು ಮೈಂಡಲ್ಲಿ ಇಟ್ಕೊಂಡಿರಿ. ಆಮೇಲೆ ನೆಕ್ಸ್ಟ್ ಇವಾಗ ಅವ್ರನ್ನ ಕರ್ಕೊಂಬರೋದು ಮತ್ತು ಅವ್ರದ್ದು ಬಂದಿರೋ ಡೇ ಎಕ್ಸ್ಪೆಂಡಿಚರು ಅದು ಇದು ಸ್ವಲ್ಪ ಎಕ್ಸ್ಪೆಂಡಿಚರ್ ಇರುತ್ತೆ ಅವ್ರನ್ನ ಇದು ಮಾಡಬೇಕಾದ್ರೆ, ಕರ್ಕೊಂಬರ್ಬೇಕಾದ್ರೆ. ಸೊ ಅದಕ್ಕೆ ನಿಮ್ಮ ಬೆಲ್ಲದ ರೇಟನ್ನು ನೀವೇ ಫಿಕ್ಸ್ ಮಾಡಬೇಕಾಗತ್ತೆ. ನಾನಂತೂ ಇದರಲ್ಲಿ ಬೆಲ್ಲದ ರೇಟಲ್ಲಿ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ನನ್ನ ಸಜೆಷನ್ ಏನಂತಂದರೆ ನೀವು ಹೈಯರ್ ರೇಟೇ ಹೇಳಿ. ಯಾಕಂತಂದರೆ ನನ್ನ ಮೇನ್ ಮೋಟೋನೇ ನಿಮ್ಮ ಬೆಲ್ಲಕ್ಕೆ ಒಳ್ಳೆ ರೇಟ್ ಕೊಡಿಸ್ಬೇಕು ಅಂತ. ನೀವು ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗುತ್ತಲ್ಲ, ಇವಾಗ ಹೊರಗಡೆ ಏನು ಕೊಡ್ತಾ ಇದ್ದೀರಾ, ಇವಾಗ ಸದ್ಯ ಪ್ರೆಸೆಂಟ್ ಏನು ಕೊಡ್ತಾ ಇದ್ದೀರಾ ಅದ್ರ ಮೇಲೆ ₹1-2 ಜಾಸ್ತಿ ರೇಟ್ ಹೇಳಿಬಿಟ್ಟು ಅವ್ರ ಜೊತೆ ಹೆಂಗೆ ಡೀಲ್ ಬಾರ್ಗೇನ್ ಮಾಡಿ ಲಾಸ್ಟ್ ನಿಮಗೆ ₹1-2 ಲಾಭ ಆಗೋ ಥರನೇ ಮಾತಾಡಿ. ಯಾಕಂತಂದರೆ ನಾನು ಈ ಕಡೆ ಪಾರ್ಟಿಗೂ ಮಾತಾಡಲ್ಲ, ಆಮೇಲೆ ನಿಮಗೂ ಮಾತಾಡಲ್ಲ. ಬಟ್ ನಿಮಗೆ ಮುಂಚೆನೇ ಹೇಳ್ತಾ ಇದ್ದೀನಿ, ನೀವು ಪಾರ್ಟಿ ಜೊತೆಗೆ ಒಳ್ಳೆ ರೇಟಿಗೆ ಮಾತಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಇದರಲ್ಲಿ ಈ ನಮ್ಮದು ನಾರ್ತ್ ಕರ್ನಾಟಕ ಅಸೋಸಿಯೇಷನ್ ಲೈಟ್ ಆಫ್ ಆಯಿತು, ನನ್ನ ಮುಖ ಕಾಣಿಸಲ್ಲ, ಬಟ್ ಕಂಟಿನ್ಯೂ ಮಾಡೋಣ. ಈ ನಾರ್ತ್ ಕರ್ನಾಟಕ ಅಸೋಸಿಯೇಷನ್ಗೆ ಒಂದು ಮಾರ್ಜಿನ್ ಇದು ಮಾಡಬೇಕಾಗುತ್ತೆ. ಅದನ್ನು ಮಾರ್ಜಿನ್ನು ಎಷ್ಟು ಮಾಡೋಣ ಅಂತ ನೀವೇ ವೋಟ್ ಮಾಡಿ. ನಾನೊಂದು ವೋಟಿಂಗ್ ಇದನ್ನು ಹಾಕಿರ್ತೀನಿ, ಆ ಬೇಸ್ ಮೇಲೆ ಒಂದು ಮಾರ್ಜಿನ್ ಸೆಟ್ ಮಾಡೋಣ. ಅದರಿಂದ ಈವನ್ ನಮ್ಮ ನಾರ್ತ್ ಕರ್ನಾಟಕ ಅಸೋಸಿಯೇಷನ್ ಯಾರು ಚೇರ್ಮನ್ನು ವೈಸ್ ಚೇರ್ಮನ್ ಯಾರು ಇರ್ತಾರಲ್ಲ, ವಿದೌಟ್ ದ್ಯಾಟ್ ಪರ್ಮಿಷನ್ ನಮ್ಮ ಆ ಮನಿ ಕೂಡ ಡ್ರಾ ಮಾಡೋಕ್ಕಾಗಲ್ಲ. ಸೊ ಅದ್ರದ್ದು ಚೇರ್ಮನು ಮತ್ತು ವೈಸ್ ಚೇರ್ಮನ್ ಕೂಡ ನೀವೇ ನಿಮ್ಮ ಗ್ರೂಪ್ದಿಂದ ಯಾರೋ ಒಬ್ರು ಯಾರು ಇರ್ತೀರಾ ಗೊತ್ತಿಲ್ಲ ನನಗೆ. ಬಟ್ ಅದು ಪ್ರೊಸೆಸ್ಸಲ್ಲಿ ಬರ್ತೀನಿ ನಾನು. ಪ್ರತಿಯೊಬ್ಬರನ್ನೂ ಪ್ರತಿಯೊಬ್ಬರನ್ನ ಮೀಟ್ ಮಾಡಿ ನಿಮ್ಮ ಸಜೆಷನ್ ತೊಗೊಂಡ್ಬಿಟ್ಟು ಅದು ಆಗುತ್ತೆ. ಸೊ ಅದು ಆಗೋದು ಇನ್ನೂ ತುಂಬ ಟೈಮ್ ಇದೆ. ಬಟ್ ಸೇಲ್ಸ್ಗೆ ನಾನು ಒಂದು ಟ್ರಯಲ್ ಬೇಸ್ ಮೇಲೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ.
ಸೊ ಆ ಮಾರ್ಜಿನ್ ಏನು ಲಾಸ್ಟಿಗೆ ಸೆಟ್ ಆಗುತ್ತಲ್ಲ ಆವಾಗ ನೀವು ಆ ಕರೆಂಟ್ ಅಕೌಂಟ್ಗೆ ಆ ಮಾರ್ಜಿನ್ ಅಮೌಂಟನ್ನು ಅಲ್ಲಿ ಹಾಕಬೇಕಾಗತ್ತೆ. ಎದ್ರ ಸಲುವಾಗಿ ಅಂತಂದರೆ ಫಸ್ಟ್ ಎಕ್ಸ್ಪೆಂಡಿಚರ್ ಏನಂತಂದರೆ, ಇವಾಗ ಆ ಪಾರ್ಟಿಗಳನ್ನ ಕರ್ಕೊಂಬರೋವ್ರನ್ನ ನಿಮ್ಮ ಪ್ರೊಡಕ್ಷನ್ ಹೌಸ್ವರೆಗೂ ಕರ್ಕೊಂಬಂದ್ಬಿಟ್ಟು ಅವ್ರು ಬ್ರೇಕ್ಫಾಸ್ಟು ಟೀನೋ ಏನೋ ಒಂದು ಕೊಡಿಸ್ತೀರಲ್ಲ, ಅದಕ್ಕೆ ಅಟ್ಲೀಸ್ಟ್ ದುಡ್ಡು ಬೇಕಾಗತ್ತೆ. ಆಮೇಲೆ ನನ್ನ ಸೆಕೆಂಡ್ ಮೋಟೋ ಏನಂತಂದರೆ, ನಾನು ಎಲ್ಲ ಪ್ರೊಡಕ್ಷನ್ ಹೌಸ್ ಅಂದರೆ ಜಾಗರಿ ಬೆಲ್ಲ ರೆಡಿ ಮಾಡೋವ್ರಿಗೆ ಪ್ರತಿ ಒಂದು ಮನೆಗೆ 3 ರಿಂದ 4 ಜನಕ್ಕಾದರೂ ಇನ್ಶೂರೆನ್ಸ್ ಕೊಡಿಸ್ಲೇಬೇಕಂತ ಅಂದ್ಕೊಂಡಿದ್ದೀನಿ. ಇದೇ ದುಡ್ಡು, ಇದೇ ಮಾರ್ಜಿನ್ ಏನು ಸೆಟ್ ಮಾಡಿರ್ತಾರಲ್ಲ ಅದೇ ಮಾರ್ಜಿನ್ದಿಂದ ಅದು ಒಂದು ಇದನ್ನಾಗತ್ತೆ. ನೆಕ್ಸ್ಟ್ ಥರ್ಡ್ ಏನಂತಂದರೆ, ವರ್ಷಕ್ಕೊಂದು ಸಾರಿ ಅಥವಾ ಜಾಸ್ತಿ ಮಾರ್ಜಿನ್ ಅಮೌಂಟ್ ಏನಾದರೂ ಕಲೆಕ್ಟ್ ಆದರೆ ಅದರಿಂದ ಹಾಫ್ ಇಯರ್ಲಿ ಅಥವಾ 1 ಇಯರ್ಲಿ ಒಂದು ಸಾರಿ ಎಲ್ಲ ಪ್ರೊಡಕ್ಷನ್ ಅಸೋಸಿಯೇಷನ್ದವ್ರನ್ನ ಎಲ್ಲೋ ಒಂದು ಕಡೆ ದಾಂಡೇಲಿನೋ ಗೋವಾನೋ ಅಥವಾ ಎಲ್ಲೋ ಒಂದು ಕಡೆ ರಿಸಾರ್ಟಲ್ಲಿ ಎಲ್ಲರನ್ನೂ ಸೇರಿಸಿ ಒಂದು ಮೀಟಿಂಗ್ ಮಾಡಬೇಕಂತ ಇದೆ. ಇದಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ. ಆ ದುಡ್ಡು ಈ ನಾನೇನು ಕರ್ಕೊಂಬರ್ತೀನಲ್ಲ ಪಾರ್ಟಿನ, ಆ ಪಾರ್ಟಿದಿಂದ ಒಂದು ಚಿಕ್ಕ ಮಾರ್ಜಿನಲ್ಲಿ ಈ ಅಸೋಸಿಯೇಷನ್ ಸಲುವಾಗಿ ಇಡಬೇಕಾಗುತ್ತೆ. ಆ ಅಸೋಸಿಯೇಷನ್ ದುಡ್ಡನ್ನು ನೀವು ಯಾರು ವೋಟ್ ಮಾಡಿ ಚೇರ್ಮನ್ ಮಾಡಿರ್ತಾರೋ ಅವ್ರು ಮಾತ್ರ ಅಲೌ ಮಾಡಿದರೆ ಆ ದುಡ್ಡನ್ನು ಹೊರಗೆ ತೆಗಿಯೋಕೆ ಆಗುತ್ತೆ. ಇಲ್ಲ ಅಂತಂದರೆ ಅದೇ ಕರೆಂಟ್ ಅಕೌಂಟಲ್ಲಿ ಇರುತ್ತೆ, ಅದು ನೀವು ಹಾಕಿದಾಗ ಇರುತ್ತೆ. ಅದು ನಿಮಗೆ ಎವ್ರಿ ಡೇ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಅಂತ. ಎಕ್ಸ್ಪೆಂಡಿಚರ್ ಪ್ರತಿದಿನ ಬರುತ್ತೆ. ಮಾರ್ಜಿನ್ ದುಡ್ಡುಗಳೇ ಸೇವ್ ಆಗಿರೋದ್ರಲ್ಲಿ ಯಾವುದೇ ಇದನ್ನಿರಲ್ಲ. ಅದು ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅಲ್ಲಿವರೆಗೆ ನಿಮಗೆ ಈ ಗ್ರೂಪ್ ಮೇಲೆ ಅಥವಾ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅದ್ರ ಮೇಲೆ ಬಿಲೀವ್ನೆಸ್ ಬರಬೇಕಂತಂದರೆ ಮೊದಲು ಸೇಲ್ಸ್ ಪಾರ್ಟಿಗಳು ಬರ್ತಾ ಇರಬೇಕು, ಒಳ್ಳೆ ರೇಟಿಗೆ ಸೇಲ್ಸ್ ಆಗಬೇಕು. ಮೇನ್ ಮೋಟೋನೇ ಸೇಲ್ಸ್ ಮಾಡೋದಿದೆ. ಅದನ್ನು ಫಸ್ಟ್ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಪಾರ್ಟಿಗಳು ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ. ತುಂಬ ಥರ ಡಿಫ್ರೆಂಟ್ ಥರ ಬೆಲ್ಲನ ಕೇಳ್ತಾ ಇದ್ದಾರೆ. ಅದನ್ನು ಮಾಡಿಕೊಡೋ ಜವಾಬ್ದಾರಿ ನಿಮ್ಮದು, ಕಳಿಸೋ ಜವಾಬ್ದಾರಿ ನಂದು. ಒಳ್ಳೆ ರೇಟಿಗೆ ಕಳಿಸ್ತೀನಿ. ನಿಮಗೆ ಡೈರೆಕ್ಟಾಗಿ ಪಾರ್ಟಿನ ನೀವೇ ಹ್ಯಾಂಡಲ್ ಮಾಡ್ತೀರಾ, ಪಾರ್ಟಿ ಜೊತೆ ನೀವೇ ಮಾತಾಡ್ತೀರಾ. ಮತ್ತು ಪಾರ್ಟಿದು ಏನು ದುಡ್ಡು ಬರುತ್ತೆ ಅದು ನಿಮ್ಮ ಅಕೌಂಟಿಗೆ ಬರುತ್ತೆ. ಮಾರ್ಜಿನ್ ಅಮೌಂಟ್ ಮಾತ್ರ ಈ ನಾರ್ತ್ ಕರ್ನಾಟಕ ಅಸೋಸಿಯೇಷನ್ ಅನ್ನೋ ಕರೆಂಟ್ ಅಕೌಂಟ್ಗೆ ಹೋಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇಲ್ಲ. ಮತ್ತು ನಿಮಗೇನಾದರೂ ಚೇಂಜಸ್ಸು, ನಿಮ್ಮ ಸಜೆಷನು, ನಿಮ್ಮ ಐಡಿಯಾ ಏನಾದರೂ ಇದ್ರೂ ಅದನ್ನು ದಯವಿಟ್ಟು ಗ್ರೂಪಲ್ಲಿ ಶೇರ್ ಮಾಡಿ. ಮತ್ತು ಅದ್ರ ಬೇಸ್ ಮೇಲೆ ಡಿಸ್ಕಸ್ ಮಾಡೋಣ. ಬೇರೆ ಏನಾದರೂ ಬೇರೆ ಏನಾದರೂ ನಿಮ್ಮ ಅನಿಸಿಕೆ ಅಂತಂದರೆ, ಈಗ ಯಾರೋ ಒಬ್ಬರು ಏನು ಹೇಳಿದ್ರು ಅಂತಂದರೆ, ಪ್ರತಿಯೊಂದು ಗಾನ್ಮನಿದವ್ರದ್ದು ತುಂಬ ಇದನ್ನಿರುತ್ತೆ. ಇವಾಗ ಹಸು ಮೇಕೆ ಸಾಕಾಣಿಕೆ ಅಥವಾ ಎಮ್ಮೆ ಸಾಕಾಣಿಕೆ ಅಥವಾ ಈ ಸಬ್ಸಿಡೀಸ್ ತೊಗೊಳ್ಳೋದು ಇರುತ್ತೆ. ಅಂಥದ್ದು ಏನಾದರೂ ಅದನ್ನು ನಾನು ನೋಡ್ತಾ ಇದ್ದೀನಿ. ಬಟ್ ನೀವು ಎಲ್ಲರೂ ಹೇಳಿದರೆ ಅದ್ರ ಮೇಲೆ ಸ್ಟಡಿ ಮಾಡಿ ಅದನ್ನು ಕೂಡ ಮಾತಾಡೋಣ ನೆಕ್ಸ್ಟ್ ಇದರಲ್ಲಿ. ಬಟ್ ನಿಮ್ಮ ಸಜೆಷನ್, ನಿಮ್ಮ ಇನ್ಪುಟ್, ನಿಮ್ಮ ಫೀಡ್ಬ್ಯಾಕ್ ಬಂದರೆ ಮಾತ್ರ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಬಟ್ ಮೇಜರಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ನಾನು ಕಳಿಸೋ ವೀಡಿಯೋನ ನಾನಿವಾಗ ಒಂದು ಫೇಸ್ಬುಕ್ ವೀಡಿಯೋನು ನಿಮಗೆ ಶೇರ್ ಮಾಡ್ತೀನಿ. ಆ ಫೇಸ್ಬುಕ್ ವೀಡಿಯೋನು ಅದನ್ನು ನೀವು ತುಂಬ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಇದನ್ನು ಮಾಡಿದರೆ ಅದು ತುಂಬ ಜನಕ್ಕೆ ಹೋದರೆ ಮಾತ್ರ ತುಂಬ ಜನಕ್ಕೆ ಗೊತ್ತಾಗೋದು. ಒಬ್ಬೊಬ್ಬರೇ ಮಾಡ್ತೀನಿ ಅಂತಂದರೆ ತುಂಬ ಕಡಿಮೆ ವ್ಯೂಸು, ಲೈಕ್ಸ್ ಎಲ್ಲ ಬಂದರೆ ಅದು ತುಂಬ ಜನಕ್ಕೆ ರೀಚ್ ಆಗಲ್ಲ. ಸೊ ನೀವು ತುಂಬ ಜನಕ್ಕೆ ರೀಚ್ ಆಗಬೇಕು, ನಾವು ಏನು ಮಾಡ್ತಾ ಇದ್ದೀವಿ ಅಂತ ತುಂಬ ಜನಕ್ಕೆ ರೀಚ್ ಆಗಬೇಕು ಅಂತಂದರೆ ನೀವು ಲೈಕ್ ಶೇರ್ ಮಾಡ್ತಾ ಹೋಗಿ. ಆಮೇಲೆ ನೆಕ್ಸ್ಟು ನನ್ನ ನಂಬರು ಕೂಡ ನನಗೆ ಎಲ್ಲಿ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ನಿಮ್ಮದೇ ಯಾರಾದರೂ ನಂಬರ್ ಕೊಡ್ತೀನಿ ಅಂತಂದರೆ ಕೊಡಿ. ನಾನು ಅಡ್ವರ್ಟೈಸ್ಮೆಂಟ್ ಮಾಡೋದ್ರಲ್ಲಿ ನಿಮ್ಮ ನಂಬರೇ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ, ನಿಮಗೆ ಕಾಲ್ಸ್ ಬರ್ತಾ ಹೋಗುತ್ತೆ. ಸದ್ಯಕ್ಕೆ ಒಂದು ಪ್ರೊಡಕ್ಷನ್ ಅಸೋಸಿಯೇಷನ್ ಗ್ರೂಪ್ ಅಂತ ಆಗಿದೆ, ಇನ್ನೊಂದು ಕಸ್ಟಮರ್ ಗ್ರೂಪ್ಸ್ ಅಸೋಸಿಯೇಷನ್ ಅಂತ ಆಗಿದೆ. ಅದರಲ್ಲಿ ಕಸ್ಟಮರು ಇದ್ದಾರೆ, ಸ್ವಲ್ಪ ಜನ ಇದ್ದಾರೆ. ಆಮೇಲೆ ಇನ್ನು ಹೋಗ್ತಾ ಕಸ್ಟಮರ್ ಆ್ಯಡ್ ಆಗ್ತಾ ಹೋಗ್ತಾರೆ ತುಂಬ ಜನ. ಬಟ್ ಇವಾಗ ಕೆಲವೊಬ್ಬರು ಅದು ವ್ಯಾಲೆಂಟ್ರಿಲಿ ನಿಮ್ಮಷ್ಟಕ್ಕೆ ನೀವು ಅದರಲ್ಲಿ ಜಾಯಿನ್ ಆಗ್ಬೋದು. ಬಟ್ ಜಾಯಿನ್ ಆಗಿದ್ರೆ ಏನಾಗುತ್ತೆ ಅಂತಂದರೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಯಾರು ಕಸ್ಟಮರು, ಯಾರು ಪ್ರೊಡಕ್ಷನ್ ಮಾಡಿಕೊಡ್ತಾರೆ ಯಾರಂತ. ಅದಕ್ಕೂ ಒಂದು ಏನಾದರೂ ಸೊಲ್ಯೂಷನ್ ನೋಡ್ತಾ ಇದ್ದರೆ, ನಿಮ್ಮ ಹತ್ರನೂ ಏನಾದರೂ ಐಡಿಯಾ ಇದ್ದರೆ, ಕಸ್ಟಮರ್ 2 ಜನ ಇದ್ದಾರೆ, ಅದನ್ನು ನೀವು ನೋಡ್ಬೋದು.
ಮತ್ತು ಪ್ರೊಡಕ್ಷನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅವರು ನೋಡ್ಬೋದು ಇವಾಗ ಸದ್ಯಕ್ಕೆ. ಬಟ್ ಇದನ್ನು ಇವಾಗ ನೀವು ಅದರಲ್ಲಿ ಇದರಲ್ಲಿ ಮಿಕ್ಸ್ ಆದರೆ ಇದು ಗೋಯಿಂಗ್ ಫಾರ್ವರ್ಡ್ ನಮಗೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಅದನ್ನು ಹೆಂಗೆ ಶಾರ್ಟ್ ಮಾಡೋದು ಅಂತ ನಾನು ನೋಡ್ತಾ ಇದ್ದೀನಿ. ನಿಮಗೂ ಏನಾದರೂ ಐಡಿಯಾ ಇದ್ದರೆ ಹೇಳಿ. ಇವತ್ತು ಇಷ್ಟು ಮಾತಾಡಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನಾದರೂ ನೀವು ಯಾವ ಥರ ಫೀಡ್ಬ್ಯಾಕ್ ಮತ್ತು ನೀವು ಏನು ಸಜೆಷನ್ ಮಾಡ್ತಿರಲ್ಲ ಆ ಬೇಸ್ ಮೇಲೆ ನೆಕ್ಸ್ಟ್ ಸ್ಟಡಿ ಮಾಡಿ ಮಾತಾಡೋಣ ಅಂತೆ. ನಮಸ್ಕಾರ, ಶುಭರಾತ್ರಿ.